ಸರ್ ನಮಸ್ಕಾರ ಸರ್, ನನ್ನ ಹೆಸರು ಜೆ ಸೆಲ್ವರಾಜು. ತಮ್ಮ ಹೆಸರು ಸರ್? ವಸಂತ್. ಇದು ಏನಾಗಿದೆ ಸರ್ ಬೋರಲ್ಲಿ ನೀರು ಇದೆ, ಆದರೆ ಒಂದು ಪಂಪ್ ಮೋಟ್ರು ಸಮೇತ ಪೈಪ್ ಸಮೇತ ಬಿದ್ದೋಗಿದೆ. ಸರಿ, ಅದಕ್ಕೆ ನಮಗೆ ಅದರ ಮೇಲೆ ನೀರಿನ ಸೋರ್ಸ್ ಇರೋದಕ್ಕೆ ಗ್ಯಾರಂಟಿ ಇರೋದಕ್ಕೆ ನಾವು ಅದನ್ನು ಸ್ವಲ್ಪ ಮತ್ತೆ ಅದನ್ನು ನೀರು ತೆಗೆದು ಯೂಸ್ ಮಾಡಬೇಕು ಅಂತಿದ್ದೀವಿ ಸರ್. ಸರಿ ಸರ್, ನೆನ್ನೆ ನೀವು ವೀಡಿಯೋ ಮಾಡಿ ಕಳಿಸೋದು ತುಂಬ ಚೆನ್ನಾಗಿದೆ ಸರ್. ಈಗ ಈ 40% ಅಂತ ಇದು ಬಂದು 350 ಇದೆ ಅಂತ ಹೇಳ್ತಾ ಇದ್ದೀರಾ. ಇದಕ್ಕೆ ಏನು ಮಾಡಬೇಕಂದ್ರೆ ಕ್ಯಾಮರಾ ಸ್ಕ್ಯಾನಿಂಗ್ ಮಾಡಬೇಕು. ಆ ಕ್ಯಾಮ್ರಾ ಸ್ಕ್ಯಾನಿಂಗ್ ಮಾಡಿದರೆ ಎಲ್ಲಿ ಹೋಗ್ಬಿಟ್ಟು ಸ್ಟ್ರಕ್ ಆಗಿದೆ, ಮಣ್ಣು ಒಳಗಡೆ ಐತೆನಾ ಇಲ್ಲ ಮೋಟ್ರು ಕಾಣಿಸ್ತಾ ಇದೆನಾ ಅಂತ ಗೊತ್ತಾಗತ್ತೆ. ಒಳಗಡೆ ಫಿಲ್ಟರ್ ಪೈಪ್ ಐತೆನಾ ಇಲ್ಲ ಬೇರೆ ಯಾವುದು ಐತೆ ಅಂತ ಕ್ಯಾಮ್ರಾ ಸ್ಕ್ಯಾನಿಂಗ್ ಮಾಡಿದರೆ ಗೊತ್ತಾಗತ್ತೆ. ನಾವು ಹೇಳಿ ಸರ್. ನಾವು ಗೊತ್ತಿರೋ ಥರನೇ ಸೈಜ್ ಇದೆಯಲ್ಲ ಬೋರ್ದು, ಹೋಲ್ ಸೈಜು. ಆ ಹೊಸ ಹೋಲ್ ಸೈಜು 6 ಇಂಚ 8 ಹೊಸದು ಬಂದು 6.5 ಇಂಚ್. ಇದು ಬಂದು ಅದಕ್ಕಿಂತ ಕಮ್ಮಿದಿರ್ಬೋದು. ಆ ಕೇಸಿಗೆ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ. ಸರಿ, ಆದ್ದರಿಂದ ನಾನೇನು ಹೇಳ್ತಾ ಇದ್ದೀನಿ, ಮೋಟ್ರನ್ನ ತೆಗಿಬೇಕು. ಸ್ಕ್ಯಾನಿಂಗ್ ಮಾಡಿ ಏನು ಯೂಸ್ ಆಗುತ್ತೆ? ಮೋಟ್ರ್ ತೆಗಿಬೇಕು, ಇಲ್ಲಾಂದ್ರೆ ಫುಲ್ಲು ಇಳಿಸೋಕ್ಕಾಗತ್ತಾ ಗೊತ್ತಿಲ್ಲ. ಅದೇ ಸರ್, ಮೋಟ್ರು ತೆಗಿಕ್ಕೆ ಆಗುತ್ತಾ ಇಲ್ಲ ಅಂತ ಸ್ಕ್ಯಾನಿಂಗ್ ಮಾಡಿದ್ರೆ ಗೊತ್ತಾಗತ್ತೆ. ಈಗ ಮೋಟ್ರು ಕಾಣಿಸ್ತಾ ಇದ್ದರೆ ಓಕೆ, ಅದು ಮಣ್ಣಲ್ಲಿ ಹೋಗ್ಬಿಟ್ಟು ಚಿಕ್ಕಾಕೊಂಡ್ಬಿಟ್ರೆ ಬರಲ್ಲ. ಅರ್ಥ ಆಯ್ತಾ? ಅದಕ್ಕೇನು ಮಾಡಬೇಕು? ಅದಕ್ಕೇನು ಮಾಡಬೇಕಂದ್ರೆ ನೀವು ನೆಕ್ಸ್ಟ್ ಪಾಯಿಂಟು ಅದನ್ನೇ ನೀರು ಐತೆ ಅಂತ ಕಂಡುಹಿಡಬೇಕು. ನೀರಿದ್ರೆ ಅದೇ ಹೇಳ್ತಾಯಿ ಸರ್, ನೀರಿದೆ ಇಲ್ಲ ಅಂತ ಕಂಡುಹಿಡಬೇಕು. ನೀರಿದ್ರೆ ನಾವು ಎಕ್ಸ್ಪೆನ್ಸ್ ಮಾಡ್ಬೋದು, ನೀರು ಇಲ್ಲ ಅಂತ ಎಕ್ಸ್ಪೆನ್ಸ್ ಮಾಡೋಂಗಿಲ್ಲ. ಸರಿನಾ? ಕ್ಯಾಮರಾ ಸ್ಕ್ಯಾನಿಂಗ್ ಮಾಡಿ ಕ್ಲೀನ್ ಮಾಡಿ ಟೂಲ್ಸ್ ಹಾಕಿ ತೆಗಿಬೋದು. 1000 ಫೀಟು 1200 ತೆಗಿತಾರೆ. ಇದೇನು ದೊಡ್ಡ ವಿಷಯ ಇಲ್ಲ. 300 ಧಾರಾಳವಾಗಿ ತೆಗಿಬೋದು. ಅದು ರೋಲ್ ಪೈಪೇ ಇರುವುದಲ್ಲ, ಅದು ತೆಗಿಬೋದು. ಯಾವುದಕ್ಕೂ ಗ್ಯಾರಂಟಿ ಹೇಳೋಂಗಿಲ್ಲ. ನಾವು ಕಂಪ್ನಿಲಿಂದ ಬಂದರೆ ನಿಮಗೆ ಚಾರ್ಜಸ್ ಜಾಸ್ತಿ ಬೀಳುತ್ತೆ. ನಾವು ಐಡಿಯಾ ಕೊಡ್ತೀವಿ, ಲೋಕಲ್ ಅವ್ರು ಇಟ್ಕೊಂಡ್ಬಿಟ್ಟು ಮಾಡ್ಬೋದು. ಸರಿನಾ? ಈಗ 2 ಇದೆ. ಒಂದು ನೀವು ಮಾಡೋದು, ಬೇರೆಯವ್ರ ಹತ್ರ ಮಾಡೋದು. ಹೌದು, ಬೇರೆ. ಹೌದು. ನೀವೇ ಮಾಡೋದಾದ್ರೆ ಏನು ಅಂತ ಎಲ್ಲ ಹೇಳಬೇಕು. ಎಲ್ಲ ಹೇಳ್ತೀವಿ. ಅದಕ್ಕೆ ನಮ್ಮ ಪ್ರೊಡಕ್ಷನ್ ಎಲ್ಲ